ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನಿ ಅವರ ಬಗ್ಗೆ ಇದ್ದ ನಿಗೂಢತೆ ನಡುವೆಯೇ ಅವರಿಂದ ಸಂದೇಶ ಬಂದಿದೆ. ಇರಾನ್ಗೆ ನೀಡಿದ ಬೆಂಬಲಕ್ಕಾಗಿ ಅವರು ಇರಾಕಿ ಅಧಿಕಾರಿಗಳು ಮತ್ತು ಜನರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಇರಾನ್ನ ಸರ್ಕಾರಿ ಮಾಧ್ಯಮ ISNA ಸುದ್ದಿ ಸಂಸ್ಥೆ ಮಾರ್ಚ್ 29ನೇ ತಾರೀಕು ಟಿವಿಯಲ್ಲಿ ಈ ಸಂದೇಶವನ್ನು ಪ್ರಸಾರ ಮಾಡಿದೆ. ಆದರೆ ಸಂದೇಶ ತನಗೆ ಹೇಗೆ ತಲುಪಿತು ಅನ್ನೋದನ್ನು ಅದು ಸ್ಪಷ್ಟಪಡಿಸಲಿಲ್ಲ. ಇರಾಕ್ನ ಇಸ್ಲಾಮಿಕ್ ಸುಪ್ರೀಂ ಕೌನ್ಸಿಲ್ ಮತ್ತು ಬಾಗ್ದಾದ್ನಲ್ಲಿ ಇರಾನ್ನ ರಾಯಭಾರಿಯ ನಡುವಿನ ಸಭೆಯ ನಂತರ ಈ ಸಂದೇಶ ಬಂದಿದೆ ಅಂತ ಅದು ಹೇಳಿದೆ. ಈ ಸಂದೇಶದಲ್ಲಿ US ಮತ್ತು ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ಮುಜ್ತಬಾ ಇರಾಕ್ ಜನರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಮತ್ತು ಇರಾಕ್ನ ಧಾರ್ಮಿಕ ನಾಯಕ ಗ್ರ್ಯಾಂಡ್ ಆಯತೊಲ್ಲಾ ಅಲಿ ಸಿಸ್ತಾನಿಯನ್ನು ಹೊಗಳಿದ್ದಾರೆ. ಶಿಯಾ ಮುಸ್ಲಿಮರಲ್ಲಿ ಸಿಸ್ತಾನಿ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಒಬ್ಬರು. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನಿ ಫೆಬ್ರವರಿ 28ರಂದು ಇಸ್ರೇಲಿ ಮತ್ತು ಅಮೆರಿಕನ್ ದಾಳಿಯಲ್ಲಿ ಹತ್ಯೆಯಾದರು. ಅವರ ಪತ್ನಿ, ಮಗಳು, ಅಳಿಯ ಮತ್ತು ಮೊಮ್ಮಗಳು ಕೂಡ ದಾಳಿಯಲ್ಲಿ ಸಾವನ್ನಪ್ಪಿದ್ರು. ಮಾಧ್ಯಮ ವರದಿಗಳು ಮುಜ್ತಬಾ ಖಾಮಿನಿ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ವು. ಆದರೆ ಇರಾನ್ ನಂತರ ಅವರು ಜೀವಂತವಾಗಿದ್ದಾರೆ ಅಂತ ಹೇಳಿಕೊಂಡಿದೆ. ಅವರಿಗೆ ಗಂಭೀರ ಗಾಯಗಳಾಗಿದ್ವು ಮತ್ತು ಚೇತರಿಸಿಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ. ಸುಪ್ರೀಂ ನಾಯಕರಾದ ನಂತರ ಮುಜ್ತಬಾ ಅವರನ್ನ ನೋಡಿಲ್ಲ ಮತ್ತು ಅವರು ಮಾತಾಡಿಲ್ಲ ಅನ್ನೋ ಕಾರಣದಿಂದ ಅವರ ಆರೋಗ್ಯದ ಬಗ್ಗೆ ವ್ಯಾಪಕ ಊಹಾಪೋಹಗಳಿದ್ವು. ಮುಜ್ತಬಾ ಖಾಮಿನಿ ಟೆಲಿಗ್ರಾಮ್ ಮತ್ತು X ಖಾತೆಯನ್ನು ಕೂಡ ಹೊಂದಿದ್ದಾರೆ. ಅವರು ನಿಯಮಿತವಾಗಿ ಪೋಸ್ಟ್ ಮಾಡ್ತಾರೆ. ಸರ್ಕಾರಿ ಮಾಧ್ಯಮಗಳು ಕೂಡ ಅವರ ಫೋಟೋಗಳನ್ನ ಪೋಸ್ಟ್ ಮಾಡುತ್ತೆ. ಆದರೆ ಅವರ ಇರುವಿಕೆ ಮತ್ತು ಸ್ಥಿತಿ ತಕ್ಷಣ ಸ್ಪಷ್ಟವಾಗಿಲ್ಲ. ಸುಮಾರು 2 ವಾರಗಳ ಹಿಂದೆ ಮುಜ್ತಬಾ ಕೋಮಾದಲ್ಲಿದ್ದಾರೆ ಮತ್ತು ಕಾಲು ಕಳೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ಅಂತ ದಿ ಸನ್ ವರದಿ ಮಾಡಿತ್ತು. ಹಾಗಾದ್ರೆ ಯಾರ ಆಜ್ಞೆಯ ಮೇರೆಗೆ ಇರಾನ್ ಯುದ್ಧದಲ್ಲಿ ಹೋರಾಡ್ತಿದೆ ಅನ್ನೋ ಪ್ರಶ್ನೆನೂ ಎದ್ದಿತ್ತು. ಮುಜ್ತಬಾ ಹೆಸರಿನಲ್ಲಿ ಸರ್ಕಾರಿ ಮಾಧ್ಯಮಗಳ ಮೂಲಕ ಹಲವಾರು ಲಿಖಿತ ಸಂದೇಶಗಳನ್ನು ಕಳಿಸಲಾಗಿದೆ. ಕೆಲ ದಿನಗಳ ಹಿಂದೆ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಸುಪ್ರೀಂ ನಾಯಕ ಸತ್ತಿದ್ದಾರೆ ಅಥವಾ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರು. ಇದೆಲ್ಲದರ ನಡುವೆಯೇ ಇತ್ತೀಚೆಗೆ ಮುಜ್ತಬಾ ಅವರ ಹೇಳಿಕೆಯನ್ನ ಸರ್ಕಾರಿ ದೂರದರ್ಶನದಲ್ಲಿ ಓದಲಾಯಿತು. ಆದರೂ ಮುಜ್ತಬಾ ಅದನ್ನ ಓದಿಲ್ಲ. ಈ ಹೇಳಿಕೆಯಲ್ಲಿ ಯುದ್ಧದಲ್ಲಿ ಹತರಾದವರಿಗಾಗಿ ಪ್ರತೀಕಾರ ತೀರಿಸಿಕೊಳ್ಳಲಾಗುತ್ತೆ ಅಂತ ಸುಪ್ರೀಂ ಲೀಡರ್ ಎಚ್ಚರಿಸಿದ್ದಾರೆ. USನ CIA ಮತ್ತು ಇಸ್ರೇಲ್ನ ಮೊಸಾದ್ ಸೇರಿದಂತೆ ಗುಪ್ತಚರ ಸಂಸ್ಥೆಗಳು ಅವರ ಇರುವಿಕೆ ಪತ್ತೆ ಮಾಡೋಕೆ ಕೆಲಸ ಮಾಡ್ತಿವೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈ ಯುದ್ಧ ತೀವ್ರ ರೀತಿಯಲ್ಲಿ ಮುಂದುವರಿಬಹುದು ಅನ್ನುವಂತೆ ಕಾಣ್ತಿದೆ. ಆದರೂ ಅಮೆರಿಕಕ್ಕೆ ಈ ಯುದ್ಧ ಸುಲಭವಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಟ್ರಂಪ್ ಅವರ ಎದುರಿನ ಸವಾಲುಗಳು ಮತ್ತಷ್ಟು ಹೆಚ್ಚಾಗಬಹುದು. ಟ್ರಂಪ್ ಇರಾನ್ನ ಖಾರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಳುವ ಬಗ್ಗೆ ಸುಳುವು ನೀಡಿದ್ದಾರೆ. ಆದರೆ ಅಮೆರಿಕದಲ್ಲಿ ಜನರೇ ಅವರ ವಿರುದ್ಧ ನಿಲ್ಲತೊಡಗಿದ್ದಾರೆ. ಮಾರ್ಚ್ 29ರಂದು ಟ್ರಂಪ್ ವಿರುದ್ಧ ಪ್ರತಿಭಟಿಸಲು ಅಮೆರಿಕದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದ್ರು. ನೋ ಕಿಂಗ್ ರ್ಯಾಲಿ ಎಂಬ ರ್ಯಾಲಿ ನಡೆಯಿತು. ಟ್ರಂಪ್ ಅವರ ನೀತಿಗಳ ವಿರುದ್ಧ ಜನ ಘೋಷಣೆಗಳನ್ನ ಕೂಗಿದ್ರು ಮತ್ತು ಪ್ರತಿಭಟಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.